ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ನಿಮಗೆ ದೊರಕಿರುವಂಥವ್ರು. ಕೆಲವರಿಗೆ ಕಾಲಿಗೆ ಗಾಯ ಆಗಿರುತ್ತೆ, ಹುಳುಗಳಾಗಿರುತ್ತೆ, ಇನ್ನು ಕೆಲವರಿಗೆ ಆಕ್ಸಿಡೆಂಟ್ ಆಗಿರುತ್ತೆ. ಇವರೆಲ್ಲ ಹೇಗೆ ಇವರನ್ನ ಕರ್ಕೊಂಡು ಬರ್ತೀರಾ? ಅವರನ್ನ ಹೇಗೆ ಮತ್ತೆ ಹುಷಾರ್ ಮಾಡ್ತೀರಾ? ಅವರಿಗೆ ಯಾವ ಥರ ಟ್ರೀಟ್ಮೆಂಟ್‌ಗಳನ್ನ ಕೊಡ್ತೀರಾ? ಅವ್ರು ಹೇಗಿಲ್ಲಿ ಆರಾಮಾಗಿ ಇರಕ್ಕೆ ಸಾಧ್ಯ ಆಗ್ತಾ ಇದೆ ಇವಾಗಿಲ್ಲಿ ಅಂತ? ಅದೇ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇದು ನೀವು ಅಂದ್ಕೊಂಡಂಗೆ ಒಂದು ವಿಡಿಯೋ ನೋಡಿದಷ್ಟು ಈಸಿಯಾಗಂತೂ ಖಂಡಿತವಾಗ್ಲೂ ಇರೋದಿಲ್ಲ. ಒಬ್ಬೊಬ್ಬರು ಕೂಡ ತುಂಬ ದಿನಗಳು ಅಥವಾ ತಿಂಗಳುಗಳು ಅಥವಾ ವರ್ಷಗಳೇ ಕಳೆದಿರುತ್ತೆ. ಸ್ನಾನಗಳು ಮಾಡಿರ್ತಾರೆ, ಮಾನಸಿಕ ಅಸ್ವಸ್ಥರಾಗಿರ್ತಾರೆ. ಕೆಲವು ಕಡೆ ನೀವು ಗಮನಿಸಿ ಕೂಡ ಇರ್ತೀರ. ಯಾರಾದರೂ ಮಾನಸಿಕ ಅಸ್ವಸ್ಥ ಟೀ ಅಂಗಡಿ ಹತ್ರ ಹೋದರೆ ಅಥವಾ ಏನಾದರೂ ಕೇಳಿದಾಗ ಕೆಲವರು ವಿಭಿನ್ನವಾಗಿ ವರ್ತಿಸಿ ಅದನ್ನು ಟೀ ಚೆಲ್ಲೋದು ಅಥವಾ ಹಂಗೆ ಹೊಡೆದು ಕಳಿಸೋದು, ಹತ್ರಕ್ಕೂ ಬಿಟ್ಕೊಳ್ಳದೆ ಇರೋದನ್ನ ನಾವು ಗಮನಿಸಿದ್ದೀವಿ. ಎಲ್ಲರೂ ಹಂಗಿರೋದಿಲ್ಲ. ಆದರೆ ಅಂಥ ವ್ಯಕ್ತಿಗಳು ಮನುಷ್ಯನನ್ನ ನೋಡಿದ್ರೇ ಹೊಡಿತಾರೆ. ಈಗ ನಾವು ಮುಟ್ಟಿದ್ರೆ ಸಾಕು, ನಮಗೆ ಯಾವ ಕ್ಷಣ ಯಾವ ಥರ ಸಾವು ಬರುತ್ತೆ ಅನ್ನೋದನ್ನು ನಾವು ಊಹೆ ಕೂಡ ಮಾಡ್ಕೊಳ್ಳೋದಕ್ಕಾಗಲ್ಲ. ಎಷ್ಟೋ ಜನ ಹೇಳ್ತಾರೆ, ಅಂಥವ್ರಿಗೆಲ್ಲ ನೀವು ಯಾಕೆ ತಲೆ ಕೆಡಿಸ್ಕೊಂಡು ಹೆಲ್ಪ್ ಮಾಡೋಕ್ಕೆ ಹೋಗ್ತೀರಾ ಅಂತ. ಅವನು ರಸ್ತೆಯಲ್ಲಿ ಎಲ್ಲೋ ನಮ್ಮ ಕಣ್ಣು ಮುಂದೆನೇ ಸಾಯ್ತಾ ಇದ್ದಾನೆ, ನರಳುತ್ತಾ ಇದ್ದಾನೆ ಅಂದಾಗ, ಸೊ ಪ್ರಾಣಿ ಪಕ್ಷಿಗಳಿಗಿರೋಷ್ಟು ಮಾನವೀಯತೆ ನಮ್ಮ ಮನುಷ್ಯರಾಗಿಲ್ಲ ಅಂತ ಹೇಳಿದ್ರೆ ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ಅವ್ರು ಎಂಥದೇ ಕಷ್ಟದಲ್ಲಿದ್ದರು, ಎಂಥ ನೋವಲ್ಲೇ ನರಳುತ್ತಾ ಇದ್ರು, ಅಂಥ ವ್ಯಕ್ತಿಗಳಿಗೆ ನಾನು ಸಹಾಯ ಮಾಡಬೇಕು ಅನ್ನೋದು ನನ್ನ ಮಹದಾಸೆ. ನಾನು ಯಾವುದೋ ಈಗ ನಾನು ಉದಾಹರಣೆಗೆ ನನಗೆ ಇವತ್ತು ದೇವರು ಕೈ ಕಾಲು ಕಣ್ಣು ಎಲ್ಲವನ್ನು ತುಂಬ ಪರಿಷ್ಠವಾಗಿ ಚೆನ್ನಾಗಿ ಕೊಟ್ಟಿದ್ದಾನೆ. ನಾನು ಹೋಗಿ ಯಾವುದೋ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗಿ ಅಲ್ಲೊಂದು 5,000 ರೂಪಾಯಿ ಎತ್ತಿ ಉಂಡಿಗೆ ಹಾಕೋದ್ರಲ್ಲಿ ನನಗೇನು ತೃಪ್ತಿ ಸಿಗೋದಿಲ್ಲ. ನಾನು 5,000 ರೂಪಾಯಿನ ಯಾರೋ ನಿರ್ಗತಿಕರಿಗೆ, ಯಾರೋ ಅನಾಥರಿಗೆ, ಯಾರೋ ಕಷ್ಟದಲ್ಲಿ ಇರ್ತಕ್ಕಂಥವ್ರು, ಯಾರಿಗೋ ಹಸಿವಿರೋ ಅಂಥವ್ರಿಗೆ ನಾನು ಅದನ್ನು ಖರ್ಚು ಮಾಡ್ತೀನಿ. ಇವತ್ತು 150 ಜನ ಇಲ್ಲಿ ಹೊಟ್ಟೆ ತುಂಬ ಊಟ ಮಾಡುವಾಗ ನನಗಾಗೋ ಸಂತೋಷನ ಯಾರಿಗೂ ಎಕ್ಸ್ಪ್ರೆಸ್ ಅಂದರೆ ಹೇಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅದು.